ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪೊಲೀಸ್ ಸಂಘದ ಅಧ್ಯಕ್ಷರು ಆದಂತಹ ಶಶಿಧರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಶಿಧರ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಸರ್ ಏನ್ ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿ ಕೂಡ ಪಾಪ ಆರೋಗ್ಯ ಸಮಸ್ಯೆ ಬಂದಾಗ ಅಂಗಲಾಚೆ ಬೇಡ್ಕೊಳ್ಳೋ ಪರಿಸ್ಥಿತಿನ ಸರ್ ನಮ್ಮ ಆರಕ್ಷಕರಿಗೆ? ಹೌದು. ಯಾಕಿಂತ ವ್ಯವಸ್ಥೆ ಅಂತ ನಮ್ಮಲ್ಲಿ? ಇದು ಸ್ವಲ್ಪ ಆಡಿಬಲ್ ಇಲ್ಲ ನಿಮ್ದು, ಸ್ವಲ್ಪ ನನಗೆ ಸ್ಪಷ್ಟವಾಗಿ ನಿಮ್ದು ಒಂದು ಮಾತುಗಳು ಸರ್ ಯಾಕಿಂತ ವ್ಯವಸ್ಥೆ ಅಂತ ಜನರ ರಕ್ಷಣೆಗೆ ಅಂತ ನಿಂತ ಆರಕ್ಷಕರ ಜೀವಕ್ಕೆ ಕಂಟಕ ಬಂದಿದೆ ಅಂದ್ರೆ ನೆರವಾಗೋದಕ್ಕೊಬ್ರು ಮುಂದೆ ಬರ್ತಿಲ್ವಲ್ಲ ಅಂತ ಇವನ್ ಡಿಪಾರ್ಟ್ಮೆಂಟ್ ಸರ್ಕಾರ ಗೃಹ ಸಚಿವರು ಏನ್ ಮಾಡ್ತಿದ್ದಾರೆ ಅಂತ. ಈಗ ಅದೇ ಪ್ರಶ್ನೆನ ನಿರಂತರವಾಗಿ 86ರಿಂದ 87ರಿಂದ ನಾನು ಕೇಳ್ಕೊಂಡ್ ಬರ್ತಾ ಇದ್ದೀನಿ. ಪೊಲೀಸ್ ಇಲಾಖೆಯ ಒಂದು ಶುದ್ಧೀಕರಣ, ಒಂದು ಆಧುನೀಕರಣದ ಬಗ್ಗೆ ಧ್ವನಿ ಎತ್ತಿ ನಾನು ಹಲವಾರು ಸರಿ ಜೈಲ್ಗೆ ಹೋಗಿದ್ದೀನಿ. ಮತ್ತೆ ಪೊಲೀಸ್ನವ್ರನ್ನ ಆರಕ್ಷಕರನ್ನ ವಿಶೇಷವಾಗಿ ಕೆಳ ಹಂತದ ಒಂದು ಆರಕ್ಷಕರಿಗೆ ಯಾರು ಕೂಡ ಇವತ್ತು ರಕ್ಷಣೆಗೆ ಬರೋದಿಲ್ಲ. ಸಮಾಜದ ರಕ್ಷಣೆಗೆ ಇವತ್ತು ಟೊಂಕ ಕಟ್ಟಿ ನಿಂತಿರುವಂತ ಒಂದು ಕೆಳ ಹಂತದ ಸಿಬ್ಬಂದಿ, ಇವತ್ತು ಗ್ರೌಂಡ್ ಲೆವೆಲ್ ವರ್ಕರ್ಸ್ ಅಂದ್ರೆ ಅವರೇ ಆರ್ಮಿ. ಇವತ್ತೇನಾದ್ರೂ ಇವತ್ತು ಅಪರಾಧಗಳಾಗ್ಲಿ, ಶಾಂತಿ ಸುವ್ಯವಸ್ಥೆ ಆಗ್ಲಿ, ಟ್ರಾಫಿಕ್ ನಿಯಂತ್ರಣ ಆಗ್ಲಿ, ಇನ್ನೊಂದಾಗ್ಲಿ ಸೈಬರ್ ಕ್ರೈಮ್ ಆಗ್ಲಿ ಎಲ್ಲ ಕೆಳ ಹಂತದವರೇ ಮಾಡೋದು. ಮೇಲಿರೋರು ಉಸ್ತುವಾರಿ ಮಾಡ್ತಾರೆ, ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ. ಮತ್ತೆ ಇಲ್ಲಿ ನಿಮ್ಮ ಎಕ್ಮೋ ಟೆಸ್ಟ್ ಅಲ್ಲಿ ನಮ್ಮ ಒಂದು ಸಿಬ್ಬಂದಿಗೆ ಆಗಿರುವಂತ ಅನ್ಯಾಯಗಳೇನಾಗಿದೆ ಅಂದ್ರೆ ಇವತ್ತು ಸಮಾಜದ ರಕ್ಷಣೆಗೆ ಇವತ್ತು ರಸ್ತೆಯಲ್ಲಿ ಇವತ್ತು ಧೂಳು, ಹೊಗೆ, ಒಂದು ಬಿಸಿಲಲ್ಲಿ ಮತ್ತೆ ಇದೆಲ್ಲ ಒಣಗಿ ಬಹುಶಃ ಅದು ಈ ಕಾರಣದಿಂದ ಆಗಿದೆ ಅಂತ ನಾನಾದ್ರೂ ಭಾವಿಸಿದ್ದೀನಿ. ಬಟ್ ಎನಿವೇ ಅದು ಮೆಡಿಕಲ್ ರಿಪೋರ್ಟ್ ಏನ್ ಹೇಳ್ತದೋ ನನಗೆ ಗೊತ್ತಿಲ್ಲ. ಇದು ಬಹುಶಃ ನನಗನ್ನಿಸ್ತದೆ ಇದೇನು ದೊಡ್ಡ ವಿಚಾರ ಅಲ್ಲ. ಇದು ಪಬ್ಲಿಕ್ ಡೊಮೈನ್ ಬರುವಂತ ವಿಚಾರನೇ ಅಲ್ಲ. ಇಲಾಖೆ ಹಿರಿಯ ಅಧಿಕಾರಿಗಳಿದ್ರಲ್ಲ, ಇಲಾಖೆ ಹಿರಿಯ ಅಧಿಕಾರಿಗಳು ಇಲಾಖೆಯಲ್ಲಿ ಹಣ ಇದ್ರೆ ನಮ್ಮ ಒಂದು ಈ ಟ್ರಸ್ಟ್ ಅಲ್ಲಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ನಮ್ಮ ಆರೋಗ್ಯ ಭಾಗ ಟ್ರಸ್ಟ್ ಅಲ್ಲಿ ಇದ್ರೆ ಕೊಡ್ಬೇಕಾಗುತ್ತೆ. ಅಕಸ್ಮಾತ್ ಅಲ್ಲಿ ಏನಾದ್ರು ಅಷ್ಟು ಕೊಡ್ಲಿಕ್ಕೆ ಆಗೋದಿಲ್ಲ, ಒಬ್ಬರಿಗೆ 25, 30, 40 ಲಕ್ಷ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆ ಕಾರ್ಪೊರೇಟ್ ಕಂಪನಿಗಳಿಂದ ತಗೊಳ್ಬಹುದು. ಅದು ಇಲ್ಲ ಅಂದ್ರೆ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಸಲ್ಲಿಸಿ ಸರ್ಕಾರ ಇವತ್ತು ಯಾರ್ಯಾರ ಇವತ್ತು ಜಿಹಾದಿಗಳಿಗೆ, ಇನ್ನೊಬ್ಬರಿಗೆ ಇವತ್ತು ಜಾತಿ ಕಾರಣದಿಂದ, ಧರ್ಮ ಕಾರಣದಿಂದ ಇವತ್ತು ಕೊಲೆ ಆಗಿರೋರಿಗೆ ಅವ್ರಿಗೆ ಇವತ್ತು ಎಲ್ಲ 25 ಲಕ್ಷ 30 ಲಕ್ಷ ಇವತ್ತು ಕಾರಣಕ್ಕಾಗಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಮಾಜದ ಒಂದು ಒಳಿತಿಗಾಗಿ ಇವತ್ತು ರಕ್ಷಣೆಗಾಗಿ ಟೊಂಕ ಕಟ್ಟಿ ನಿಂತಿರುವಂತ ಒಂದು ಒಂದು ಆಂತರಿಕ ಯೋಧರಿಗೆ ಇವತ್ತು ಮಾಡೋದಿಲ್ಲ ಅಂದ್ರೆ ನಾಚಿಕೆಗೇಡು. ಬಟ್ ಎನಿವೇ ನನಗೆ ಇದು ಮಾಹಿತಿ ನಿಮ್ಮ ವರದಿಗಾರ ನನಗೆ ನೆನ್ನೆ ತಾನೇ ಹೇಳಿದ್ರು. ಅದರ ಒಂದು ಸಂಪೂರ್ಣವಾದಂತ ಒಂದು ಇವರು ಯಾರೋ ಒಂದು ನಿಖಿಲ್ ಅಂತಾನೆ ಯಾರೋ ಮಾತಾಡಿದ್ ನಾನು ಕೇಳಿಸ್ಕೊಂಡಿದ್ದೀನಿ. ಅವ್ರ ಅಣ್ಣನ ಮಗ ಅವರು ನನ್ನನ್ನು ಸಂಪರ್ಕಿಸಿದ್ರೆ ನಾನು ಸರ್ಕಾರದ ಮೇಲೆ ಒತ್ತಡ ಹಾಕಿದ್ದೇನೆ. ಅದು ಏನ್ ಬೇಕೋ ಅದಕ್ಕೆ ಅವ್ರಿಗೆ ಪರಿಹಾರ ದೊರಕಿಸ್ಕೊಳ್ಳೋ ರೀತಿಯಲ್ಲಿ ನಾನು ಪ್ರಯತ್ನ ಬೀಳ್ತೇನೆ. ಖಂಡಿತ ಸರ್. ಶಶಿಧರ್ ಸರ್ ಆ ಕೆಲಸ ಆಗಲಿ ಅಂತ ಅಟ್ಲೀಸ್ಟ್ ಇಮಿಡಿಯೇಟ್ ಆಗಿ ಸರ್ ಡಾಕ್ಟರ್ನ ಕೂರಿಸ್ಕೊಂಡಿದ್ವಿ. ಶಶಿಧರ್ ಸರ್ ಅವ್ರು ಹೇಳ್ತಾ ಇದ್ರು ಗೋಲ್ಡನ್ ಅವರ್ ಅಂತ ಇರುತ್ತೆ, ಒಂದೊಂದು ಡೇನು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಪಾಪ ಇಡೀ ಕುಟುಂಬಕ್ಕೆ ಅವ್ರ ಜೀವನ ಆಧಾರ ಅಂತೆ. ಬಟ್ ಅವರೇ ಇಲ್ಲ ಅಂದ್ಬಿಟ್ರೆ ಹೆಂಗೆ ಅನ್ನುವಂಥ ಚಿಂತೆ ಅವರು ಇಡೀ ಕುಟುಂಬಕ್ಕೆ ಕಾಡ್ತಾ ಇದೆ ಅಂತ. ಅಟ್ಲೀಸ್ಟ್ ಈಗ ನಿಮ್ ಗಮನಕ್ಕೆ ಬಂದಿದೆಯಲ್ಲ ಸರ್, ನಿಮ್ಮ ಹಂತದಲ್ಲಿ ಏನ್ ಮಾಡಕ್ಕಾಗುತ್ತೋ ಅದನ್ನ ಇಮಿಡಿಯೇಟ್ ಆಗಿ ಮಾಡಿ ಅಂತ. ಹೌದೌದು, ತ್ವರಿತಗತಿಯಲ್ಲಿ ಅದು ಮಾಡಬೇಕಾಗುತ್ತೆ. ಬಟ್ ನಾವೆಲ್ಲ ಅದರ ಒಂದು ದಿಸೆಯಲ್ಲಿ ಮಾನವೀಯತೆ ಇಟ್ಕೊಂಡು ಅದರ ಬಗ್ಗೆ ಒಂದು ಸ್ಪಂದನೆ ಕೊಡಬೇಕಾಗುತ್ತದೆ. ನಾನಾದ್ರೂ ಕೂಡ ನನಗೆ ಅವರ ಕುಟುಂಬಸ್ಥರು ಯಾರಾದ್ರೂ ನನ್ನನ್ನು ಸಂಪರ್ಕ ಮಾಡಿದ್ದೆ ಆದ್ರೆ ಸರ್ಕಾರದ ಮೇಲೆ ನಾವು ನಿರಂತರವಾಗಿ ಒತ್ತಡ ಹಾಕಿದರೆ 1, 2, 3 ದಿನಗಳಲ್ಲಿ ಏನಾದ್ರೂ ಅಕಸ್ಮಾತ್ ಪರಿಹಾರ ದೊರಕಿಸ್ಕೊಳ್ಳೋದು ನಿಟ್ಟಿನಲ್ಲಿ ನಾನು ಪ್ರಯತ್ನ. ಅವ್ರ ಫ್ಯಾಮಿಲಿದ ಏನಾದ್ರೂ ಒಂದು ಇದು ಬೇಕಾ ಸರ್, ಪರ್ಮಿಷನ್ ಅಥವಾ ಅವ್ರ ಕಡೆಯಿಂದ ಏನಾದ್ರು ಕನ್ಫರ್ಮೇಶನ್ ಬೇಕಾ ಅಂದ್ರೆ ತಮ್ಗೆ? ಅಂದ್ರೆ ಈಗ ಫ್ಯಾಮಿಲಿ ಅವ್ರು ಕಾಂಟ್ಯಾಕ್ಟ್ ಮಾಡಲೇಬೇಕಾ ಅಥವಾ ನಿಮಗೆ ವಿಷಯ ಗೊತ್ತಿದೆಯಲ್ಲ ಆ ಕಾರಣಕ್ಕೆ ಏನಾದ್ರು ಮಾತಾಡಬಹುದಾ ಅಂತ? ನನ್ನ ಕಡೆ ಹಲೋ ಮಾತಾಡಿ ಶಶಿಧರ್ ಸರ್, ಕೇಳಿಸ್ತಿದೀಯಾ ನನ್ನ ಧ್ವನಿ? ನಾನೇನ್ ಕೇಳ್ತಾ ಇದ್ದೀನಿ ಅಂದ್ರೆ ಅವ್ರ ಕುಟುಂಬದಿಂದ ಒಂದು ಕನ್ಫರ್ಮೇಶನ್ ಬೇಕಾ ಅಥವಾ ನಾವು ಹೇಳಿದೀವಲ್ಲ ಅಟ್ಲೀಸ್ಟ್ ಈ ಆಧಾರದಲ್ಲಿ ಏನಾದ್ರೂ ಸರ್ಕಾರದ ಮೇಲೆ ಒತ್ತಡ ಹಾಕೋ ಕೆಲಸ ಆಗುತ್ತಾ ಅಂತ? ಇಲ್ಲ, ಮೆಡಿಕಲ್ ರಿಪೋರ್ಟ್ಸ್ ಏನಿರ್ತದೆ ಈಗ ತ್ವರಿತಗತಿಯಲ್ಲಿ ಮೆಡಿಕಲ್ ರಿಪೋರ್ಟ್ಸ್ ಎಷ್ಟು ಏನೊಂದು ಇಲಾಜು ಮಾಡಿಸ್ಬೇಕಾಗುತ್ತೆ, ಏನೊಂದು ಇರ್ತದೆ, ಎಷ್ಟು ಖರ್ಚಾಗುತ್ತೆ ಅಂತ ಒಂದು ಪ್ರಾಸ್ತಾವಿಕವಾಗಿ ಒಂದು ಪ್ರೈಮರಿ ಆಗಿ ಒಂದು ರಿಪೋರ್ಟ್ ತಗೊಂಡು ಅದೇ ಅವ್ರ ಕಡೆಯಿಂದ ಕೊಟ್ರೆ ನನಗೆ ಈ ಕೂಡಲೇ ಅದನ್ನ ನಾನು ಸರ್ಕಾರದ ಗಮನಕ್ಕೆ ತಗೊಂಡ್ಬಂದು ಅದನ್ನ ಯಾವ್ದಾದ್ರು ಒಂದು ಪರಿಹಾರ ದೊರಕಿಸ್ಕೊಳ್ಳೋದಕ್ಕೆ ಪ್ರಯತ್ನ ಬೀಳ್ತೀನಿ. ಖಂಡಿತ ಶಶಿಧರ್ ಸರ್, ಇಮಿಡಿಯೇಟ್ ಆಗಿ ಅವ್ರ ಕುಟುಂಬಸ್ಥರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋ ರೀತಿಯಲ್ಲಿ ಮಾಡ್ತೀವಿ. ನೀವು ಹೇಳಿದ್ರಲ್ಲ ನಿಖಿಲ್ ಅವ್ರನ್ನ ನಿಮ್ಮ ಹತ್ರ ಮಾತಾಡ್ತೀನಿ, ನನ್ನ ನಂಬರ್ಗೆ ಸಂಪರ್ಕ ಮಾಡ್ಲಿಕ್ಕೆ ಹೇಳಿ. ರೆಸ್ಟ್ ಆಫ್ ದ ಥಿಂಗ್ ಐ ವಿಲ್ ಹ್ಯಾಂಡಲ್. ಶೋರ್ ಸರ್. ಶಶಿಧರ್ ಸರ್ ಆದಷ್ಟು ಬೇಗ ನಿಮ್ಮಿಂದ ಆ ಕೆಲಸ ಆಗಲಿ. ಥ್ಯಾಂಕ್ ಯು ಸರ್, ಗ್ಯಾರಂಟಿ ನೀವು ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು. ಓಕೆ. ಸುನಿಲ್ ಕುಮಾರ್ ಸರ್, ಇನ್ನೊಂದು ಏನಂದ್ರೆ ನಾನು ಮೊನ್ನೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ತಾ ಇದ್ರು, ಒಂದು ಕಾರ್ಯಕ್ರಮ ಮಾಡ್ತಾರೆ, ಹೆಲ್ತ್ ಕಾರ್ಯಕ್ರಮ ಹೋದಾಗ CM ರಿಲೀಫ್ ಫಂಡ್ ಅಂತ ಕೊಡ್ತಾರೆ.
ಅಂದರೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿ ಮೆಡಿಕಲ್ಗೋಸ್ಕರ ಕೊಡೋವಂಥದ್ದೇ 5 ಲಕ್ಷ, ಮ್ಯಾಕ್ಸಿಮಮ್ ಅಂದರೆ 5 ಲಕ್ಷ ಕೊಡ್ತಾ ಇದೆ, ಅದಕ್ಕಿಂತ ಜಾಸ್ತಿ ಕೊಡ್ತಾ ಇಲ್ಲ ಅಂತ. ನಿಜವಾಗ್ಲೂ ಇವ್ರಿಗೆ ಬೇಕಾಗಿರೋಂಥ ಕನಿಷ್ಠ 50 ಲಕ್ಷದಿಂದ 1 ಕೋಟಿವರೆಗೆ ಹೋಗುವಂಥ ಚಾನ್ಸಸ್ ಇದೆ. ಅದಕ್ಕಾಗಿ ಅಟ್ಲೀಸ್ಟ್ ಇದನ್ನು ಮಾಡಬೇಕಾಗಿರೋಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ. ಮತ್ತು ಸರ್ಕಾರಿ ಸಿಪಾಯಿ ಅವನು 60 ವರ್ಷ ಕೆಲಸ ಮಾಡ್ತಾ ಇದ್ದಾನೆ. ಈಗ ಎಲ್ಲ ಆರೋಗ್ಯದ ಸಮಸ್ಯೆ ಆಗಿರೋದು ಈ ಸರ್ಕಾರದಿಂದನೇ ಆಗಿರೋಂಥದ್ದು. ಸರ್ಕಾರದ, ಯಾಕಂದ್ರೆ ಈ ಪೊಲೀಸರಿಗೆ ಮಾನವ ಹಕ್ಕುಗಳೇ ಇಲ್ಲ, ಇವರಿಗೆ ಹ್ಯೂಮನ್ ರೈಟ್ಸ್ ಅನ್ನೋದೇ ಇಲ್ಲ. ಸುಮಾರು 24 ಗಂಟೆನೂ ಕೆಲಸ ಮಾಡ್ತಾರೆ, ಹಗಲು ರಾತ್ರಿ ಆ ಥರದ್ದು. ಮತ್ತೆ ಇನ್ನೊಂದೇನಾದ್ರು ಇಲ್ಲಿ ಕೆಳಹಂತದ ಸಿಬ್ಬಂದಿಗಳು, ಬಿಲೋ ಸಬ್ ಇನ್ಸ್ಪೆಕ್ಟರ್ ರ್ಯಾಂಕಲ್ಲಿ ಇರೋಂಥವ್ರು ಎಕ್ಸಿಕ್ಯೂಟಿವ್ ಪೋಸ್ಟಲ್ಲಿ ಸಾಕಷ್ಟು ಹಾರ್ಡ್ ವರ್ಕ್ ಮಾಡೋದವ್ರೆ. ಸಬ್ ಇನ್ಸ್ಪೆಕ್ಟರ್ ಮೇಲೆ ಇರೋಂಥದ್ದು ಅವ್ರದ್ದು ಬೇರೆನೇ ಇದೆ, ಅವ್ರದ್ದೇ ಆದಂಥ ಲೆವೆಲ್ಲು, ಅವ್ರದ್ದೇ ಆದಂಥ ಸುಮಾರು 80ರಿಂದ 1 ಲಕ್ಷ ರೂಪಾಯಿ ಸಂಬಳ ಇದೆ, ಮತ್ತೆ ಗಿಂಬಳ ಬೇರೆ ಇದೆ, ಅದು ಬೇರೆ ಕತೆ. ಆದ್ರೆ ಈ ಕೆಳಹಂತದ ಸಿಬ್ಬಂದಿಗಳಿಗೆ ಸಾಕಷ್ಟು ಹೇಳಿದ್ರಲ್ಲ ಶಶಿಧರ್ ಅವರು, ಏನೇ ಕೆಲಸ ಮಾಡಿದ್ರು ಕೆಳ ಸಿಬ್ಬಂದಿಗಳೇ ಮಾಡಬೇಕು, ಮೇಲಧಿಕಾರಿಗಳು ಯಾರು ಮಾಡಲ್ಲ. ಕೂತ್ಕೊಂಡ್ಬೇಕಾ ಮಾನಿಟರ್ ಮಾಡ್ತಾರೆ, ಆರ್ಡರ್ ಮಾಡ್ತಾರೆ, ಅದಕ್ಕೆ ಮಾತ್ರ ಅವರು ಸೀಮಿತ ಇದ್ದಾರೆ. ಬಟ್ ಎಲ್ಲಾ ಕೆಲಸಗಳು ಸಿಬ್ಬಂದಿಯಿಂದ ಮಾತ್ರ ಆಗಬೇಕು ಅಂತ. ಸೊ ಆ ಸಿಬ್ಬಂದಿಗೆ ಈಗ ಸಮಸ್ಯೆ ಆಗಿದೆ ಅಂದ್ರೆ ಕಣ್ತರಿಬಾರ್ದಾ, ಒಂದು ಸಹಾಯ ಮಾಡಬಾರ್ದಾ ಅನ್ನೋದು ಒಂದೇ ಪ್ರಶ್ನೆ.